ಸಾರುತ್ತಿದೆ ಮತ್ತೆ ಸಾರುತ್ತಿದೆ, ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ, ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ, ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ, ಕನಸು ಫಲಿಸುತ್ತಿದೆ ಬಲವು ಹಿಗ್ಗುತ್ತಿದೆ, ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ, ಎಲ್ಲಾ ಭ್ರಷ್ಟತೆ ನಾಶವಾಗುತ್ತಿದೆ, ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ. ಮುದ್ರಾ ಯೋಜನೆ, ಅಮೃತ ಯೋಜನೆ, ಉಜ್ವಲ ಯೋಜನೆ, ಪಹಲ್ ಯೋಜನೆ, ಸರ್ಜಿಕಲ್ ಸ್ಟ್ರೈಕ್ ನೀವು ಗೈದ ಸಾಧನೆ, ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನು ನೋಟು ಬ್ಯಾನು ಛಲವ ಬಿಡದಂತೆ ಸಾಧಿಸಿ ತೋರಿದ ವೀರನೇ, ಹಗಲಿರುಳೆನ್ನದೆ ದುಡಿಯುವ ನೀವೇ ಕಾಯಕ ಯೋಧಿ, ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವಸಮರ್ಥನಾಗಿ, ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪಟ ದೇಶ ಪ್ರೇಮಿ, ನಿಮ್ಮನ್ನು ನಾಯಕರಾಗಿ ಪಡೆದ ನಾವೇ ಧನ್ಯರು ಸ್ವಾಮಿ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು. ನಮ್ಮ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಅಶ್ವತ್ಥನಾರಾಯಣ ಗೌಡರವರ ಚುನಾವಣಾ ಪ್ರಯುಕ್ತ ಈ ದಿನ ಆನೇಕಲ್ ತಾಲೂಕಿನ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಸೇರಿದ್ವಿ. ಆ ಸಭೆಗೆ ಮಾನ್ಯ ಕಟಾಸುಮಣ್ಣ ನಾಡಿರವರು, ಮಾನ್ಯ ನಂಜುಂಡಿರವರು, ಆದೇವೇಗೌಡರವರು, ಸತೀಶ್ ರೆಡ್ಡಿ ಅವರು ಎಲ್ಲರೂ ಭಾಗವಹಿಸಿ ಈ ಒಂದು ಸಭೆಗೆ ಶೋಭೆ ತಂದಿದ್ದಾರೆ. ವಿಶೇಷವಾಗಿ ಇವತ್ತಿನ ಸಭೆಗೆ ನಮ್ಮ ಆನೇಕಲ್ ತಾಲೂಕಿನ ಅನೇಕ ಬಿಜೆಪಿಯ ಹಿರಿಯ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು ಬಹಳ ಹಿಂದಿನಿಂದ ಬಂದಿದ್ದ ಜವಾಬ್ದಾರಿಯಿಂದ ವರ್ತಿಸುವಂಥ ಕಾರ್ಯಕರ್ತರ ಪಡೆ ಬಂದಿತ್ತು. ಖಂಡಿತವಾದ ಆ ಪಡೆಯನ್ನು ನೋಡಿದಾಗ, ಕಾರ್ಯಕರ್ತರ ಸೇನಾನಿಗಳನ್ನು ನೋಡಿದಾಗ ಬಹುಶಃ ಈ ಬಾರಿ ಚುನಾವಣೆ, ಲೋಕಸಭಾ ಚುನಾವಣೆಗೆ 50,000 ಲೀಡನ್ನು ತಂದುಕೊಟ್ಟಿರುವಂಥ ವಿಶ್ವಾಸ ನನಗಿದೆ. ಮೋದಿಯವರ ಕಾರ್ಯವೈಖರಿ, ಮೋದಿಯವರು ಏನು ಚೌಕಿದಾರನಾಗಿ ಈ ದೇಶದ ಕಾವಲುಗಾರನಾಗಿ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾರೆ, ರಾಷ್ಟ್ರವನ್ನು ಮುನ್ನಡೆಸ್ತಾರೆ. ಆ ವಿಶ್ವಾಸದಿಂದ ಖಂಡಿತವಾಗ್ಲೂ ಬಿಜೆಪಿ ಹೆಚ್ಚು ಲೀಡ್ ಬರ್ತದೆ. ಬೆಂಗಳೂರು ಗ್ರಾಮಾಂತರ ದೇಶದ ಬಿಜೆಪಿ ಗೆಲ್ತಾರೆ ಅಂತ ವಿಶ್ವಾಸ ನಮ್ಮದಿದೆ. ಇದು ಪ್ರಶ್ನೆ ಇಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ಭಯ ಅನ್ನೋ ಪ್ರಶ್ನೆ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಹೋರಾಟ ಮಾಡೋ ಜನ ನಾವ್ಯಾಕೆ ಭಯ ಪಡೋಣ? ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ನಾನು ಯಾಕೆ ಮಾತಾಡೋಲ್ಲ ಅಂತಿಲ್ಲ, ಅವ್ರೇನು ಸಾಧನೆ ಮಾಡಿಲ್ವಲ್ಲ ಮಾತಾಡ್ಬೇಕಾದ್ರೆ. ನಾನು ಕೇಳೋದ್ರಿಗೆ ಪ್ರಶ್ನೆ ಕೇಳ್ತೀನಿ. ಅವ್ರಿಗೆ ಮಾತಾಡೋದಕ್ಕಿಂತ ನಾನು ಡಿ ಕೆ ಸುರೇಶ್ ಪ್ರಶ್ನೆ ಕೇಳಿದೆ, ನೀವೇನು ಸಾಧನೆ ಮಾಡಿದ್ದೀರಾ ಈ ಕ್ಷೇತ್ರದಲ್ಲಿ, ನಿಮ್ಮ ಕೊಡುಗೆ ಏನು, ಕೇಂದ್ರದಿಂದ ಏನೇನು ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿರಾ, ಏನೇನು ಯೋಜನೆಗಳು ಅನುಷ್ಠಾನಕ್ಕೆ ಇಲ್ಲಿ ಅನುಷ್ಠಾನಗೊಳಿಸಿದ್ರೆ ಅದ್ರ ಬಗ್ಗೆ ರಾಜ್ಯದ ಜನತೆಗೆ ಮಾಹಿತಿ ಕೊಡಬೇಕು. ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ಎಲ್ಲ ಸಂಸದರು ತಮ್ಮ 5 ವರ್ಷಗಳ ಒಂದು ರಿಪೋರ್ಟ್ ಕಾರ್ಡನ್ನು ಈ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದರು. ಅದೇ ರೀತಿ ಕಾಂಗ್ರೆಸ್ಸಿಂದ ನೀವು ಗೆದ್ದಿದ್ದು, ನಿಮ್ಮ ಅವಧಿನಲ್ಲಿ ಈ ಕ್ಷೇತ್ರದಲ್ಲಿ ನೀವು ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಕಾರ್ಡನ್ನು ಜನತೆ ಮುಂದೆ ಇಡಿ. ಇವತ್ತು ಆನೇಕಲ್ಲಿನಲ್ಲಿ ಒಂದು ಕೈಗಾರಿಕಾ ಕ್ಷೇತ್ರ, ರಿಯಲ್ ಎಸ್ಟೇಟ್ ಇರ್ತಕ್ಕಂಥ ಕ್ಷೇತ್ರ, ಇಲ್ಲಿಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ತಂದಿರ್ತಕ್ಕಂಥ ಯೋಜನೆಗಳು, ITBT ಕ್ಷೇತ್ರ ವಾಸ ಮಾಡ್ತಾಯಿದ್ರೆ ಮತ್ತು ಇಲ್ಲಿ ಕ್ಷೇತ್ರಗಳು ಇಲ್ಲೇ ಇರ್ತಕ್ಕಂಥದ್ದು, ಇಲ್ಲಿಗೆ ನೀವು ಕೊಟ್ಟಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು, ಪಕ್ಕದಲ್ಲಿ ತಮಿಳುನಾಡು ಇದೆ. ಇವತ್ತು ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕ್ಷೇತ್ರ ಆಗಿರ್ಬೇಕಾದ್ರೆ ಹಲವಾರು ಜನಪರ ಯೋಜನೆಗಳಿಂದ ಕೇಂದ್ರದಿಂದ ತರ್ತಕ್ಕಂಥ ಯೋಜನೆಗಳು ಸಾಕಷ್ಟು ಇತ್ತು. ಇಲ್ಲಿ ಯಾವುದೇ ರೀತಿ ಮಾಡಿಲ್ಲ. ವಿಶೇಷವಾಗಿ ಕುಡಿಯೋ ನೀರಿನ ಸಮಸ್ಯೆ ರಾಮನಗರದಲ್ಲೂ ಇದೆ, ಆನೇಕಲ್ಲಲ್ಲೂ ಇದೆ, ಕನಕಪುರದಲ್ಲಿದೆ, ಕುಣಗಲಲ್ಲೂ ಇದೆ. ಕುಡಿಯೋ ನೀರಿನ ಬಗ್ಗೆ ಕೇಂದ್ರದ ಹಲವಾರು ಯೋಜನೆಗಳಿದೆ, ತರುವಂಥದ್ದಿತ್ತು. MP ಫಂಡಲ್ಲಿ ಇವರು ಕೆಲಸ ಮಾಡಿಬಿಟ್ಟು ಅಣ್ಣ ತಮ್ಮಂದ್ರ ಫೋಟೋ ಹಾಕ್ಕೊಳ್ಳೋದು ಮಾತ್ರ ಸಾಧನೆ ಅಲ್ಲ, ಯೋಜನೆಗಳನ್ನು ಮತ್ತು ಕೆಲವು ಪ್ರಾಜೆಕ್ಟ್ಗಳನ್ನು ತರುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಎಲ್ಲ ಥರದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಆ ರಿಪೋರ್ಟನ್ನು ನೀವು ಬಿಡಬೇಕು ಅನ್ನತಕ್ಕಂಥ ಪ್ರಶ್ನೆಯನ್ನು ನಾವು ಆಗ್ತದೆ. ಮತ್ತು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ನಮಗೆ ಬಿಜೆಪಿ ರಾಮನಗರದಲ್ಲಿ ನಾಮಿನೇಷನ್ ಹೇಳಿದರೆ DK ಶಿವಕುಮಾರ್ ನಾವು ಜೋಡೆತ್ತುಗಳು, ಈ ಜೋಡೆತ್ತಿನ ಮುಂದೆ ಯಾವುದೇ ಒಂಟಿ ಎತ್ತು ಏನು ಮಾಡೋಕ್ಕಾಗಲ್ಲ. ಅವರು ಜೋಡಿ ಎತ್ತಲ್ಲ, ಎತ್ತಿ ಏರ್ಗಳಿತ್ತು, ಕೋಣ ನೀರುಗಳಿತ್ತು ಅಂತ ಒಂದು ಗಾದೆ ಇದೆ.
ಆ ಥರ ಈ ಚುನಾವಣೆ ಮುಗಿದಟ್ಟಿಗೆ ಒಂದು ಎತ್ತು ಏರ್ಗೆಳಿತದೆ ಕೋಣ ನೀರುಗೆಳಿತದೆ. ಅವರು ಜೋಡಿ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಮತ್ತು BJP ಅಭ್ಯರ್ಥಿಯವರು ಠೇವಣಿ ಕಳ್ಕೊಂತಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಈ ತೇಜಸ್ವಿನಿ ರಮೇಶ್ ನಿಂತಾಗಲೂ ಇದೇ ರೀತಿ ಹೇಳಿದ್ರು. ದೇವೇಗೌಡರ ವಿರುದ್ಧ ನಿಂತ್ಕೊಂಡಾಗ ತೇಜಸ್ವಿನಿ ರಮೇಶ್ ಗೆಲ್ಲಿಲ್ವಾ? ಇವತ್ತು ಸಣ್ಣ ಒಂದು ಹುಳಿ ಬಂಡೆನ ಸೀಳುತ್ತೆ. ನಾನು ಸಣ್ಣ ಒಂದು ಹುಳಿಯಾಗಿ ಬಂದಿದ್ದೀನಿ. ಕಾರ್ಯಕರ್ತರು ಒಂದೊಂದು ಚಮಟಿ ಹಿಡ್ಕೊಂಡು ಹೊಡಿತಾರೆ, ಬಂಡೆ ಬಿರುಕು ಬಿಡ್ತದೆ. ನಾನು ಸಣ್ಣ ಕಾರ್ಯಕರ್ತರ 38 years ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನನಗೆ ಗೊತ್ತಿದೆ ಪಾರ್ಲಿಮೆಂಟಿನ ಸದಸ್ಯನ ಜವಾಬ್ದಾರಿ ಏನು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಜವಾಬ್ದಾರಿ ನನಗೆ ಅರಿವಿ. ಇವತ್ತು 19ರ ಲೋಕಸಭಾ ಚುನಾವಣೆಯ ಪ್ರಮುಖ ಚುನಾಯಿತ ಪ್ರತಿನಿಧಿಗಳು ಮತ್ತು ಪ್ರಮುಖ ಕಾರ್ಯಕರ್ತರ ಒಂದು ಸಮಾವೇಶವನ್ನು KMS ಚೌಟ್ರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ಎಲ್ಲ ನಮ್ಮ ನಿರೀಕ್ಷೆಯಂತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೆ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಇವತ್ತು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ನಮ್ಮ ಏನು ಪಕ್ಷದ ತಳಮಟ್ಟದ ಒಬ್ಬ ಕಾರ್ಯಕರ್ತನಿಗೆ ಗುರುತಿಸಿ ಇವತ್ತು ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಡಿದ್ದಾರೆ. ಖಂಡಿತವಾಗಲೂ ಆನೇಕಲ್ ತಾಲೂಕಿನಲ್ಲಿ ಏನು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ 1,05,000 ಮತಗಳನ್ನು ಪಡೆದಿದ್ದೇವೆ. ಈ ಬಾರಿ ನರೇಂದ್ರ ಮೋದಿ ಮತ್ತೊಮ್ಮೆ ಈ ಘೋಷವಾಕ್ಯದೊಂದಿಗೆ ಆನೇಕಲ್ ನಗರದ ಅಂದರೆ ಆನೇಕಲ್ ಮಂಡಲದಲ್ಲಿ 1,50,000 ಮತಗಳನ್ನು ಪಡೆಯುವ ಮುಖಾಂತರ ನಮ್ಮ ಶಕ್ತಿ ಮುಂದಿಲ್ಲ, ನಮ್ಮ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸತತವಾಗಿ ಪ್ರಯತ್ನ ಪಡುವ ಮುಖಾಂತರ ಈ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಖಂಡಿತವಾಗ್ಲೂ ಶ್ರಮ ವಹಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಒಂದು ಕಾರ್ಯಕರ್ತ ಸಭೆಯನ್ನು ಚಂದಾಪುರದ KMS ಚೌಟ್ರಿನಲ್ಲಿ ಆಯೋಜನೆ ಮಾಡಿದಂಥ ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳಾದಂತಹ ಅಶ್ವಥ್ ನಾರಾಯಣ ಗೌಡರು ಮತ್ತು ನಮ್ಮ ಮತ್ತೊಬ್ಬ ನಾಯಕರಾದಂತಹ ನಾರಾಯಣಸ್ವಾಮಣ್ಣವರು ಹಾಗೂ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಇವತ್ತು ಬಂದಿದ್ದರು. ಇದು ಭಾಳ ವಿಶೇಷವಾದಂಥ ಸಭೆ. ಈ ಸಭೆ ತುಂಬ ಅಭೂತಪೂರ್ವವಾಗಿ ನಡೆದಿದೆ. ಯಾಕಂದರೆ ನರೇಂದ್ರ ಮೋದಿಯವರನ್ನು ಮತ್ತೆ ನಾವು ಪ್ರಧಾನಿಯಾಗಿ ನೋಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ತುಂಬ ಹುಮ್ಮಸ್ಸಿದೆ. ಕಾರ್ಯಕರ್ತರು ಹುಚ್ಚೆದ್ದು ಕುಣಿತಾ ಇದ್ದಾರೆ. ನಾವು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಗೆಲ್ಲಿಸಬೇಕು. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಯಾಗಿರುವಂಥ ಅಶ್ವಥ್ ನಾರಾಯಣ ಅವರಿಗೆ ಮೊದಲನೇ ಬಾರಿಗೆ ನಾವೆಲ್ಲ ಶುಭಾಶಯಗಳನ್ನು ಕೋರ್ತಾ, ಏನು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಹಾಗೂ ನಮ್ಮ BJP ಪಕ್ಷ ಏನು ಒಂದು 5 ವರ್ಷಗಳಿಂದ ಒಂದು ಪ್ರಾಮಾಣಿಕವಾಗಿ ಜನಕ್ಕೆ ನೀಡಿರುವಂತಹ ಒಂದೊಂದೇ ಕೊಡುಗೆಗಳನ್ನು ನಾವು ಈ ದಿನ ಮತದಾರರ ಮನೆಗೆ ತಲುಪಿಸೋ ಮುಖಾಂತರ ನಾವು ಅಶ್ವಥ್ ನಾರಾಯಣ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಹಾಗೂ ಗೆಲ್ಲಿಸ್ತೀವಿ ಅಂತ ಈ ಮುಖಾಂತರ ನಾವು ಪ್ರಮಾಣವನ್ನು ಮಾಡ್ತಾಯಿದ್ದೀವಿ. ಹಾಗೂ ಅಶ್ವಥ್ ನಾರಾಯಣ ಅವ್ರಿಗೂ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇಡೀ ನಮ್ಮ ಆನೇಕಲ್ ವಿಧಾನಸಭಾ ಮಂಡಲದ ವತಿಯಿಂದ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಈ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಸಚಿವರು ಆದಂಥ ನಾರಾಯಣಸ್ವಾಮಿ ಅವರು ಹಾಗೆ ಅನೇಕ ಹಿರಿಯರು ನಮ್ಮ ನಾಯಕರಾದಂಥ ಸತೀಶ್ ರೆಡ್ಡಿ ಅವರು ಎಲ್ಲರೂ ಸಹ ಬಂದು ಏನು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಉದ್ಯಮಿಸಿದ್ದಾರೆ. ನಾವು ಈ ಬಾರಿ ಯಾವಕ್ಕೆ ಗೆಲ್ಲಬೇಕು, ಯಾವ ರೀತಿ ಗೆಲ್ಲಬೇಕು, ಮೋದಿನೊಂದನ್ನೇ ಹೆಸರಿಟ್ಕೊಂಡು ಗೆಲ್ಲೋದು ಅಂತದಲ್ಲ. ಸುರೇಶ್ ಅವರು ಯಾವ ರೀತಿ ಕೆಲಸ ಮಾಡಲಿಲ್ಲ, ಯಾವ ರೀತಿ ನಾವು ಕೆಲಸ ಮಾಡ್ಬೋದು ಸಂಸದರಿಂದ ಅಂತೇಳಿ ಅಶ್ವಥ್ ನಾರಾಯಣ ತಿಳಿಸ್ಕೊಟ್ಟಿದ್ದಾರೆ. ನಾರಾಯಣಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ, ನಾನು ಇದೇ ತವರಿನ ಮಗ, ನಾನು ಎಲ್ಲೋದ್ರೂ ಸಹ ನಾನು ಇಲ್ಲೇ ಇರೋಂಥವನು, ನೀವು ಫಸ್ಟ್ ಇಲ್ಲಿರೋ ಅಂಥ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಯಾರೂ ಸಹ ಇಲ್ಲಿನ ವರದಿಗಳನ್ನು ಬೇರೆ ಕಡೆ ಒಪ್ಪಿಸುವಂತಹ ಕೀಳುಮಟ್ಟದ ರಾಜಕೀಯಗಳನ್ನು ಮಾಡಬೇಡಿ ಅಂತ ಪರೋಕ್ಷವಾಗಿ ಯಾರ್ಯಾರು ಇಂದಿನ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ರು ಅಂತ ಅವರಿಗೆ ಪರೋಕ್ಷವಾಗಿ ತಿಳಿಸಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದಯವಿಟ್ಟು ನಾನು ಸಹ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾಯಕರಲ್ಲಿ ಒಗ್ಗಟ್ಟಿನಿಂದ ಈ ಬಾರಿ ನಾವು ನಮ್ಮದ ಆಂತರಿಕ ಜಗಳ ಎಷ್ಟೇ ಇದ್ದರೂ ಸಹ ದೇಶದ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಏಕೆಂದರೆ ಈ ದಿನ ಪ್ರಪಂಚದ 153 ರಾಷ್ಟ್ರಗಳು ನಮ್ಮ ದೇಶವನ್ನು ನೋಡ್ತಾ ಇದೆ ಅಂತೇಳಿ ಅನೇಕ ನಾಯಕರು ಹೇಳಿದ್ದಾರೆ. ಅದೇ ರೀತಿಯಾಗಿ ನೀವು ಸಹ ಒಮ್ಮೆ ಯೋಚನೆ ಮಾಡಿ, ದೇಶ ಎಷ್ಟು ಸುಭದ್ರವಾಗಿದೆ, ನಮ್ಮ ದೇಶ ಒಂದು ಹಿಂದೂ ರಾಷ್ಟ್ರವಾಗ್ತಾ ಇದೆ. ದೇಶದ ಬಗ್ಗೆ ಚಿಂತೆಯುಳ್ಳದಂತಹ ಮೋದಿಯನ್ನು ಮಗದೊಮ್ಮೆ ಈ ದೇಶಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಮತ್ತೊಮ್ಮೆ ಪ್ರಧಾನಿಯನ್ನು ಮಾಡೋಣ. ಅವರು ಹಾಗೇ ಆಗ್ತಾರೆ ಅಂತೇಳಿ ವಿಶ್ವಾಸದಿಂದ ನಾನು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಈ ದಿನ ಒಂದು ನಮ್ಮ ಪ್ರಮುಖ ಕಾರ್ಯಕರ್ತರ ಒಂದು ಸಭೆಯನ್ನು ನಾವು ಆನೇಕಲ್ ನಮ್ಮ ತಾಲೂಕಿನ ಚಂದಾಪುರದ KMS ಕಲ್ಯಾಣ ಮಂಟಪದಲ್ಲಿ ಕರೆದು ಮತ್ತೊಮ್ಮೆ ಮೋದಿ ಎಂಬ ಘೋಷಣೆಯೊಂದಿಗೆ ಈ ಒಂದು ಸಲ ನಾವು ಮೋದಿಯವರ ಕೈಯನ್ನು ಬಲಪಡಿಸಬೇಕು. ಆ ದೃಷ್ಟಿಯಿಂದ ಅಶ್ವಥ್ ನಾರಾಯಣ ಗೌಡರನ್ನು
ಅತಿ ಹೆಚ್ಚಿನ ಮತಗಳಿಂದ ನಾವು ಆನೇಕಲ್ ತಾಲೂಕು ಏನು ನಾವು ಹೋದ ಸಲ ನಾವು ಮೋದಿಗೆ ನಾವು ಹೆಚ್ಚಿನ MP ಎಲೆಕ್ಷನಲ್ಲಿ ಕೊಟ್ಟಿದ್ದೀವಿ. ಅದಕ್ಕಿಂತಲೂ ಒಂದು 25-30 ಸಾವಿರ ಮತಗಳ ಒಂದು ಲೀಡನ್ನು ನಾವು ಈ ಸಮಯದಲ್ಲಿ ಕೊಡಬೇಕಂತ ನಾನು ಈ ಸಮಯದಲ್ಲಿ ಕೊಡ್ಕೊತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಏಪ್ರಿಲ್ 18ರಂದು ನಡೀತಾ ಇದೆ. ಪೂರ್ವಭಾವಿಯಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಗೆ ನಮ್ಮ ಲೋಕಸಭೆ ಅಭ್ಯರ್ಥಿಯಾದಂಥ ಅಶ್ವಥ್ ನಾರಾಯಣ ಗೌಡ ಅವರು ಆಗಮಿಸಿ, ಯಾಕಂದರೆ ಅವರಿಗೆ ಈ ಕ್ಷೇತ್ರ ಹೊಸದಾಗಿರೋದ್ರಿಂದ ಎಲ್ಲರೂ ಪರಿಚಯ ಮಾಡಿಕೊಂಡು ಅವರು ಅಭ್ಯರ್ಥಿಯಾಗಿ ಮತಯಾಚನೆಗೆ ಬಂದಿದ್ದರು. ನಮ್ಮ ಅನೇಕ ಕಾರ್ಯಕರ್ತರು, ಸುಮಾರು ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಲ ಕಳೆದ ಸಲ ಏನು 8,500 ಲೋಕಸಭೆಯಲ್ಲಿ ಲೀಡ್ ಬಂದಿತ್ತು BJPಗೆ, ಈ ಸಲ 50,000ಕ್ಕಿಂತಲೂ ಹೆಚ್ಚಿಗೆ ಲೀಡು ನಮ್ಮ ಆನೇಕಲ್ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ. ಅದೇ ರೀತಿ ನಾವು 8 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿದ್ದೀವಿ. BJPಯಿಂದ ಗೆದ್ದಿರುವಂಥ 8 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ. ಮತ್ತು ತಾಲೂಕು ಪಂಚಾಯತಿ ನಮ್ಮದೇ ಆಡಳಿತ ಇದೆ. ಪುರಸಭೆ, ನಗರಸಭೆ ಎಲ್ಲ ನಮ್ಮ BJP ಕ್ಷೇತ್ರನೇ, BJPನೇ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ BJP ಕಾರ್ಯಕರ್ತರು ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ನಾರಾಯಣಸ್ವಾಮಿ ಅವರು ಅಭ್ಯರ್ಥಿಯಾದಂಥ ಕೆಲಸ ಮಾಡಿದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದೇ ರೀತಿ 50,000ಗಿಂತ ಹೆಚ್ಚಿನ ನಮ್ಮ ಮತಗಳಿಗಿಂತ ಹೆಚ್ಚು ಲೀಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಭರವಸೆ ಕೊಡ್ತಾ ಇದ್ದೇನೆ. ಇವತ್ತು ಏನು ಲೋಕಸಭೆಯ ಇದು ಆನೇಕಲ್ ತಾಲೂಕಿನ ಇದು ಕಾರ್ಯಕರ್ತರ ಸಭೆ ಹಾಗೂ ಮುಖಂಡರ ಎಲ್ಲ ಸಭೆ ಹಾಗೂ ನಮ್ಮ ಅಭ್ಯರ್ಥಿಯಾದ ಇದು ಅಶ್ವಥ್ ನಾರಾಯಣ ಅವರು ಬಂದಿದ್ದರು, ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರು ಹಾಗೂ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರದ MLA ಆಗಿ ಅವರು ಬಂದಿದ್ದರು. ಅದು ಕಟ್ಟ ಸುಬ್ರಹ್ಮಣ್ಯ ನಾಯರು ಎಲ್ಲ ಬಂದು ಇವತ್ತು ಏನು ನಮ್ಮ ಬೂತ್ ಮಟ್ಟದಲ್ಲಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು, ಹಾಗೆ ನೀವು ಯಾವ ಥರ ಓಟನ್ನು ತೆಗಿಬೇಕು ಅಂತೇಳಿ ನಮಗೆಲ್ಲ ತಿಳಿಸ್ಕೊಟ್ಟಂಥ ಅವ್ರಿಗೂ ಎಲ್ಲರಿಗೂ ಹೇಳಿ, ಹಾಗೆ ನಮ್ಮ ಕಾರ್ಯಕರ್ತರ ಇವತ್ತು ನಮ್ಮ ಇವತ್ತಿಂದ ಕಳೆ ಹುಡ್ತಾ ಇವತ್ತು ಆನೇಕಲ್ ತಾಲೂಕೆಲ್ಲರಲ್ಲಿ ಹೆಚ್ಚಿನ ಮತಗಳನ್ನು ಕೊಡಬೇಕು ಅಂತೇಳಿ ನಮಗೆಲ್ಲರಿಗೂ ಮನವಿ ಮಾಡಿದ್ದಾರೆ. ಹಾಗೆ ನಾವು ಅದೇ ರೀತಿಯಲ್ಲಿ ಕೊಡ್ತೀರಿ ಅಂತೇಳಿ ಇವತ್ತು ಏನು ಹೆಚ್ಚಿನ ಮತಗಳಿಂದ ಲೀಡ್ ಕೊಡ್ತೀರಿ ಅಂತೇಳಿ ತಾಲೂಕಿನಲ್ಲಿ ಲೋಕಸಭೆಯಲ್ಲಿ ಗೆಲ್ತೀರಿ 100% ಇದರಲ್ಲಿ ತಾಲೂಕಿನ 40,000 50,000 ಲೀಡ್ ಕೊಡ್ತೀರಿ ಅಂತ ಇವತ್ತೊಂದು 2 ಮಾತು ಮಾತಾಡ್ತೀವಿ.